ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾಗರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ ಜಮೀನು ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ಒಳ್ಳೆ ಜಾಗ. ಎನ್.ಎಚ್.ಇಂದ ನಿಮಗೆ ಒಂದು 250 ಮೀಟ್ರ್ ಆಗುತ್ತೆ ಸ್ನೇಹಿತರೆ. ಎನ್.ಎಚ್ ರೋಡಿಂದ 250 ಮೀಟ್ರ್ ಆಗುತ್ತೆ. ಇದಕ್ಕೆ 2 ಕಡೆಯಿಂದ ನಾವು ಬರ್ಬೋದು. ಇನ್ನೊಂದು ಕಡೆಯಿಂದ ಬರ್ತೀನಿ ಅಂದರೆ ನಿಮಗೆ ಮಿನಿಮಮ್ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ. ಅರ್ಧ ಆಗಲ್ಲ, ಒಂದು 400 ಮೀಟ್ರ್ ಆಗುತ್ತೆ. ಒಂದು 100 ಮೀಟ್ರ್ ಡಿಸ್ಟೆನ್ಸ್ ಅಷ್ಟೇ. 2 ಕಡೆ ರೋಡಿಂದ ಬರ್ಬೋದು ಜಾಗಕ್ಕೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಬರುವ ಹಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ನಾವು ಯಾವ ಜಮೀನು ಮೇಲೂ ಬರೋಂಗಿಲ್ಲ. ಅನುಮತಿ ರೋಡು ಅಲ್ಲ, ಇದು ಮೆಟ್ಲಿಂಗ್ ಆಗಿದ್ದಾವೆ ಇವೆಲ್ಲ. ನೆಕ್ಸ್ಟ್ ತಾರು ಕೂಡ ಆಗುತ್ತೆ ಸ್ನೇಹಿತರೆ. ಈಗ ಈ ರೋಡ್ಗಳಿಗೆ ತಾರು ಕೂಡ ಆಗುತ್ತೆ. ಒಳ್ಳೆ ಜಾಗ, ತಾರ್ ರೋಡ್ ಪಾಯಿಂಟೇ ಆಗುತ್ತೆ. ತಾರ್ ರೋಡ್ ಆಗೋದ್ರೆ ಮಾತ್ರ ಈ ಲೈನ್ಲಿ ರೈಟು ಇನ್ನೂ ಗಗನಕ್ಕೆ ಏರುತ್ತೆ. ಇದಕ್ಕಿಂತ ರೈಟ್ ಮುಂದಕ್ಕೆ ಹೋಗುತ್ತೆ ಹೊರತು ಕಡಿಮೆಗಂತೂ ಆಗಲ್ಲ ಸ್ನೇಹಿತರೆ. ಇವರು ಪರ್ ಏಕರ್ 35 lakhs ಹೇಳ್ತಾ ಇದ್ದಾರೆ. ಇವರು ಜಾಸ್ತಿ ಕಡಿಮೆ ಮಾಡೋದಿಲ್ಲ ಸ್ನೇಹಿತರೆ, ಈಗಲೇ ಹೇಳ್ತಾ ಇದ್ದೀನಿ. ಇವರು ಜಾಸ್ತಿ ಏನೂ ಕಡಿಮೆ ಮಾಡೋಲ್ಲ. ಕೂತ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಲ್ಯಾಂಡ್ ಮಾತ್ರ ನಿಮಗೆ ಫ್ಲ್ಯಾಟಾಗಿ ತುಂಬ ಚೆನ್ನಾಗಿದೆ. ಸರೌಂಡಿಂಗ್ ಎಲ್ಲ ನಿಮಗೆ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ಈ ಕಡೆ ಎಲ್ಲ ನಿಮಗೆ ತೋಟ ಮಾಡಿದ್ದಾರೆ, ಭತ್ತ ಬೆಳೀತಾರೆ, ಕಬ್ಬು ಬೆಳೀತಾರೆ, ನಾನಾ ರೀತಿಯ ಬೆಳೆಗಳನ್ನ ಇಲ್ಲಿ ಬೆಳೀತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿಗೆ ನೀರಾವರಿ ಹೇಗಿದೆ ಅಂತ ನಾವು ಹೇಳುವ ಹಾಗೇ ಇಲ್ಲ. ನಿಮಗೆ ಪ್ರತಿಯೊಂದನ್ನು ಕೂಡ ಬೆಳೀತಾರೆ. ಲೇಬರ್ಗಳಿಗೂ ಯೋಚನೆ ಇಲ್ಲ, ಯಾಕೆಂದರೆ ಊರು ಹತ್ರನೇ ಇದೆ. ಊರಿಂದ ನಿಮಗೆ ಒಂದು ಅರ್ಧ ಕಿಲೋಮೀಟ್ರ್ ಆಗ್ಬೋದು, ಅದಕ್ಕಿಂತ ಜಾಸ್ತಿನೂ ಆಗೋಲ್ಲ. ನಿಮಗೀಗ ನಾನು ಆಗಲೇ ಸ್ಟಾರ್ಟಿಂಗೇ ನೋಡಿದ್ದೀರ ನೀವು, ವಿಲೇಜ್ ಎಷ್ಟು ನಿಯರ್ ಇದೆ ಅಂತ. ಪ್ರತಿಯೊಂದು ಕೂಡ ಇಷ್ಟು ಶಿಸ್ತಾಗಿದೆ ಸ್ನೇಹಿತರೆ. ನಾವು ಈ ಜಾಗ ಪರ್ಚೇಸ್ ಮಾಡಿಕೊಂಡ್ರೆ ಫೆನ್ಸಿಂಗ್ ಮಾಡಿ ನೀವು ಇಲ್ಲಿ ಬೋರ್ ಹಾಕ್ಸ್ತು ಅಂತಂದರೆ, ನಮಗೆ ಇಲ್ಲಿ ಬೋರ್ ಹಾಕಿದ್ರೆ ನಿಮಗೆ 150ರಿಂದ 300 ಅಡಿ ಎಲ್ಲ ಒಳ್ಳೆ ನೀರು ಸಿಗುತ್ತೆ. ಇದು ನೀರಾವರಿ ಇರುವಂತಹ ಒಂದು ಏರಿಯಾ. ಕೆನಾಲ್ ವಾಟ್ರ್ ಕೂಡ ಇದಕ್ಕೆ ಅವೈಲಬಲ್ ಇದೆ. ಚಾನಲ್ ನೀರು ಕೂಡ ನಮಗೆ ಇದಕ್ಕೆ ಆಗುತ್ತೆ. ಇನ್ನು ಪೆನ್ಸ್ ಹಾಕ್ಕೊಂಡು ನಾವು ಇಲ್ಲಿ ಒಳ್ಳೆ ತೋಟ ಮಾಡಬೋದು ಸ್ನೇಹಿತರೆ. A1 ತೋಟ ಮಾಡ್ಬೋದು. ನಾವು ಯಾವುದೇ ರೀತಿಯಾದ್ರೂ ಒಳ್ಳೆ ವಿಧದಲ್ಲಿ ಒಳ್ಳೆ ತೋಟನ ಮಾಡ್ಬೋದು. ಸುತ್ತಲಾರ ನಾವು ಫೆನ್ಸ್ ಮಾಡಿ ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ನೇರಳೆ, ಹಲಸು ನೋಡಿ, ಮ್ಯಾಂಗೋ, ಈ ಥರ ಒಳ್ಳೊಳ್ಳೆ ಹಣ್ಣಿನ ಗಿಡಗಳು ಹಾಕಿ ನಾವು ಹಣ್ಣನ್ನು ಬೆಳೆದಾಗ ತುಂಬ ಚೆನ್ನಾಗಿರುತ್ತೆ. ನಾವು ಇವುಗಳ ಜೊತೆ ಸ್ವಲ್ಪ ಹಸು, ಕುರಿ, ಜೇನು ಸಾಗಾಣಿಕೆ, ಈ ಥರ ಇವುಗಳನ್ನೂ ಕೂಡ ನಾವು ಮಧ್ಯೆ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ಮೇವಿಗೇನು ಕಡಿಮೆ ಏನೂ ಇಲ್ಲ. ಎಷ್ಟೋ ಕಡೆ ಮಳೆ ಬರದೆ ಬೋರೆಲ್ಲ ಆಫ್ ಆಗಿತ್ತು, ಆದರೆ ಇಲ್ಲೆಲ್ಲ ಬೋರು ಚೆನ್ನಾಗೇ ಇದೆ. ಆಮೇಲೆ ನ್ಯಾಷನಲ್ ಹೈವೇಗೆ ತುಂಬ ನಿಯರ್ ಇದೆ. NH ರೋಡು, ನೋ ಸ್ಟೇಟ್ ಹೈವೇ, ನ್ಯಾಷನಲ್ ಹೈವೇಗೆ ನಿಯರ್ ಆಗಿದೆ ಸ್ನೇಹಿತರೆ. ನೋಡಿ, ಎಲ್ಲ ರೀತಿಯಲ್ಲೂ ನಮಗೆ ಅನುಕೂಲಕರವಾಗಿದೆ. ಇದು ನಿಮಗೆ ಬೆಂಗಳೂರಿಗೆ 130 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 130 ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ನಮಗಿದು ತುಂಬ ನೀರು. ಆಮೇಲೆ ರೆಡ್ ಸಾಯಿಲ್, ಅದು ಅಲ್ಲದೆ ಕೆಂಪು ಮಣ್ಣಿನ ಭೂಮಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಜನರಲ್ ಪ್ರಾಪರ್ಟಿ. ನಾವಿಲ್ಲಿ ಒಳ್ಳೆ ವ್ಯವಸಾಯ ಮಾಡಲಿಕ್ಕೆ ಅನುಕೂಲವಾಗಿದೆ. ನಾವಿಲ್ಲಿ ಇದರಲ್ಲಿ ಸಾಕುವಂತಹ ಹಸು, ಕುರಿ, ಕೋಳಿ, ಇವುಗಳಿಂದ ಬರುವಂಥ ಗೊಬ್ಬರ ಆಗ್ಬೋದು, ಹಸುವಿನ ಗಂಜಲ ಆಗ್ಬೋದು, ಇವೆಲ್ಲ ನಾವು ಜಮೀನುಗಳಿಗೆ ಹಾಕೊಂಡ್ರೆ ನಮ್ಮ ತಿರುಗಿ ಬಿಡ್ತಿರೋ ಒಳ್ಳೆ ಫಲವತ್ತತೆಯಾಗಿ ಭೂಮಿ ಒಳ್ಳೆ ಬೆಳೆಗಳನ್ನೇ ಬೆಳಿಬೋದು. ಬೆಳೆಗಳು ಕೂಡ ಅಷ್ಟೇ ಸಾಲಿಡಾಗಿ ಬರ್ತವೆ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರದಿಂದ ನಾವು ವಿಷ ಹಾಕ್ಕೊಂಡು ನಮ್ಮ ಜನಗಳಿಗೆ ನಾವೇ ತಿನ್ನಿಸ್ತಾ ಇದ್ದೀವಿ. ನಾವು ತಿಂತಾನೆ ಇದ್ದೀವಿ ಜೊತೆಯಲ್ಲಿ, ಯಾಕೆಂದರೆ ಬೇಗ ಬೇಗ ಬೆಳಿಬೇಕು ಅಂತ. ಅದೇ ಬದಲು ನಾವು ಸಾವಯವ ಕೃಷಿ ಮಾಡಿದ್ರೆ
ತುಂಬ ನಾವು ಆರೋಗ್ಯವಾಗಿರ್ತೀವಿ. ನಮ್ಮ ಹತ್ರ ನಾವು ಬೆಳೆದಂಥ ಪದಾರ್ಥಗಳನ್ನ ಕೊಂಡ್ಕೊಳ್ಳೋದು ಕೂಡ ಆರೋಗ್ಯವಂತರನ್ನಾಗಿ ಮಾಡ್ಬೋದು. ಏಕೆಂದರೆ ಇವತ್ತು ಆರೋಗ್ಯ ಸಿಗೋದು ತುಂಬ ಕಷ್ಟ ಸ್ನೇಹಿತರೆ. ನೀವು ಎಲ್ಲೇ ಹೋದರೂ ಕೂಡ ಆರೋಗ್ಯ ಹದಗೆಟ್ಟಿರೋದೇ ಜಾಸ್ತಿ. ಪೊಲ್ಯೂಷನ್ ಜಾಸ್ತಿ. ಈ ಕಡೆ ನೋ ಪೊಲ್ಯೂಷನ್, ಇಲ್ಲಿ ಪೊಲ್ಯೂಷನ್ ಅನ್ನೋದೇ ಇಲ್ಲ ಈ ಸರೌಂಡಿಂಗ್ಲಿ. ನಾವು ಅದಕ್ಕೋಸ್ಕರನೇ ಆರೋಗ್ಯ ದೃಷ್ಟಿಯಿಂದ ನಾವಿಲ್ಲಿ ಒಳ್ಳೆ ತೋಟ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕೆಮಿಕಲ್ಸ್ ಹಾಕಿ ಬೆಳೆಯೋದ್ರಿಂದ ಆಲ್ಮೋಸ್ಟ್ ಎಲ್ಲರಿಗೂ ಒಂದಲ್ಲ ಒಂದು ಕಾಯಿಲೆಗಳು ನಿಧಾನಗತಿಯಲ್ಲಿ, ಸ್ವೀಟ್ ಪಾಯ್ಸನ್ ಅಂತಾರಲ್ಲ ಹಂಗೆ ನಿಧಾನಗತಿಯಲ್ಲಿ ಒಂದೊಂದು ಸ್ವಲ್ಪನೇ ನಾವು ಅದನ್ನು ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ಏರುಪೇರಾಗಿ ಮುಂದಕ್ಕೆ ನಾವು ಆಸ್ಪತ್ರೆಗೆ ದಂಡ ಕಟ್ಟಬೇಕಾಗುತ್ತೆ. ಅದೇ ಬದಲು ನಾವು ಇವಾಗಿಂದ ಎಚ್ಚೆತ್ಕೊಂಡ್ರೆ ಸ್ವಲ್ಪ ಮುಂದೆ ಬರುವ ಅನಾಹುತಗಳಿಂದ ನಾವು ಸ್ವಲ್ಪ ದೂರ ಇರ್ಬೋದು. ಏಕೆಂದರೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ, ಸುತ್ತಮುತ್ತ ಬಯಲು ಸ್ಟಾಪ್ ಆಗಿದೆ. ನೋಡಿ ಇವತ್ತು ಪ್ರತಿಯೊಬ್ಬರು ಕೂಡ ಪಾಪ ಸಾಫ್ಟ್ವೇರ್ಗಳಲ್ಲಿ ಕೆಲಸ ಮಾಡ್ಬೋದು, ನಾನಾ ರೀತಿ ವರ್ಗದಲ್ಲಿ ಕೆಲಸ ಮಾಡ್ತಾರೆ. ಕೂಲಿ ಕೆಲಸನೇ ಆಗಲಿ ಏನೇ ಮಾಡ್ಬೋದು, ಪ್ರತಿಯೊಬ್ಬರು ಕೂಡ ಅಲ್ಲಿ ವರ್ಕ್ ಮಾಡಿ ಬೆಂಗಳೂರಂತಹ ನಗರದಲ್ಲಿ ವರ್ಕ್ ಮಾಡಿದಾಗ ಏನಾಗುತ್ತೆ ಅನಾರೋಗ್ಯ. ಯಾಕೆಂದರೆ ಪೊಲ್ಯೂಷನ್ ಗಾಡಿಗಳು ಹೆವಿ ಇದೆ, ಇಡೀ ವರ್ಲ್ಡೇ ಬೆಂಗಳೂರಲ್ಲಿದೆ. ಗಾಳಿ ಎಲ್ಲ ಹದಗೆಟ್ಟು ಮನುಷ್ಯ ಸೇವನೆ ಮಾಡೋ ಗಾಳಿ ಅತಿ ಕೆಟ್ಟದಾಗಿ ಮನುಷ್ಯನ ಅನಾರೋಗ್ಯ ಕಾಡುತ್ತೆ. ವಯಸ್ಸು ಚೆನ್ನಾಗಿರೋ ತನಕ ಯಾವುದು ದೋಚಲ್ಲ ಯಾವುದೇ ಮನುಷ್ಯನಿಗೂ. ನಮಗೆ ವಯಸ್ಸು ಆಯ್ತಾ ಒಂದೊಂದಾಗಿ ಶುರುವಾಗುತ್ತೆ ಪ್ರಾಬ್ಲಮ್ಸು. ಯಾವಾಗಲೂ ಅಷ್ಟೇ ನಾವು ಅದರಿಂದ ದೂರ ಇರಬೇಕು ಅಂತಂದರೆ ನಾವು ಇವತ್ತು ಒಂದು ಜಮೀನನ್ನ ನಮ್ಮ ಕೈಲಿ ಆದಷ್ಟು ಪರ್ಚೇಸಿಂಗ್ ಮಾಡಿ ಮುಂದೆ ಅದನ್ನು ಡೆವಲಪ್ಮೆಂಟ್ ಮಾಡಿದಾಗ ನಮ್ಮ ನೋಡೋಕ್ಕೂ ಚೆನ್ನಾಗಿರುತ್ತೆ. ನಾವು ಬಂದು ಒಂದೆರಡು ದಿನ ಇಲ್ಲಿದ್ದಷ್ಟು ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಪಡ್ಕೊಂಡು ನಾವು ಇದು ಮಾಡ್ಬೋದು. ನಾವು ಎಲ್ಲೇ ಹೋದ್ರೂ ಅಷ್ಟೇ ಫಸ್ಟು ನಮ್ಮದು ಪ್ರಿಫರೆನ್ಸು ವಾಟ್ರು. ನೀರಿನ ಏರಿಯಾ ಚೆನ್ನಾಗಿದೆಯಾ, ನೀರು ಚೆನ್ನಾಗಿದ್ದಷ್ಟು ನಾವು ತೋಟ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾವು ಯಾವುದೇ ಲ್ಯಾಂಡ್ ಮೇಲೆ ಹೋಗುವ ಪ್ರಮೇಯ ಇಲ್ಲ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನಿಮ್ಮಿಂದ ನಮಗೂ ಅನುಕೂಲ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು.